Hello and welcome to session 36 of Business Taxation 4 6th semester BCom of Mangalore University. In the previous session, we have understood the topic related to casual taxable person and non-resident taxable person. So in this session, we are going to learn composition levy. So what do you mean by composition levy? Composition levy scheme is an alternative method of levy of GST designed for small taxpayers whose aggregate turnover in the preceding financial year is less than the prescribed limit. The objective of composition scheme is to bring simplicity and to reduce the compliance cost for the small taxpayers. Moreover, it is optional and the eligible person opting to pay tax under this scheme can pay tax at a prescribed percentage of his turnover every quarter instead of paying tax at normal rate. ಸೊ ಕಂಪೋಸಿಷನ್ ಲೆವಿ ಅನ್ನೋದು ಇದೊಂದು ಆಪ್ಷನಲ್ ಅಷ್ಟೇ, ಒಂದು ಆಲ್ಟರ್ನೇಟ್. ಈ ನಾರ್ಮಲ್ ಟ್ಯಾಕ್ಸ್ ಇದೆಲ್ಲ, ನಾರ್ಮಲ್ GST ಪೇ ಮಾಡ್ತೀವಲ್ಲ, ಇದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಅಷ್ಟೇ, ಆಲ್ಟರ್ನೇಟ್ ಅಷ್ಟೇ. ಸೊ ಇದು ಈ ಸಣ್ಣ ಪುಟ್ಟ ಬಿಸ್ನೆಸ್ ಮ್ಯಾನ್ಸ್ ಇರ್ತಾರಲ್ಲ, ಟ್ಯಾಕ್ಸ್ ಪೇಯರ್ಸ್ ಇರ್ತಾರಲ್ಲ, ಅವರಿಗೆ ಸಹಾಯ ಆಗ್ಲಿ ಅಂತ ಈ ಸ್ಕೀಮ್ ಅನ್ನ ಲಾಂಚ್ ಮಾಡಿರುವಂತ ಉದ್ದೇಶ. ಸೊ ಈ ಸ್ಕೀಮ್ ಎಲ್ಲರಿಗೂ ಒಳಪಡಲ್ಲ, ಎಲ್ಲರಿಗೂ ಕೂಡ ಅನ್ವಯಿಸಲ್ಲ. ಒಂದಷ್ಟು ಟ್ರೇಡರ್ಸ್ಗೆ ಮಾತ್ರ, ಯಾರ ಏನು ವಾರ್ಷಿಕ ಟರ್ನ್ ಓವರ್ ಇದೆಲ್ಲ, ಒಂದು ವರ್ಷದಲ್ಲಿ ಮಾಡಿದಂತ ಸೇಲ್ಸ್ ಇದೆಲ್ಲ, ಆ ಥ್ರ್ಯಾಶ್ ಹೋಲ್ಡ್ ಲಿಮಿಟ್ಗಿಂತ ಕಡಿಮೆ ಬಂದ್ರೆ, ಇವ್ರಿಗೂ ಒಂದು ಲಿಮಿಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಆ ಲಿಮಿಟ್ಗಿಂತ ಕಡಿಮೆ ಬಂದ್ರೆ ಸೊ ಇಂಥವರು ಈ ಸ್ಕೀಮ್ ಅನ್ನು ಆಪ್ಟ್ ಮಾಡ್ಕೋಬಹುದು. ಕಂಪಲ್ಸರಿಯಾಗಿ ಅವರು ಇದೇ ಸ್ಕೀಮಲ್ಲಿ ಕಟ್ಟಬೇಕು ಅಂತ ಏನೂ ಇಲ್ಲ. ಬಟ್ ಈ ಸ್ಕೀಮ್ ಅವ್ರಿಗೊಂದು ಆಪ್ಷನ್ ಅಷ್ಟೇ, ಇದನ್ನ ಫಾಲೋ ಮಾಡ್ಬೋದು ಅಥವಾ ನಾರ್ಮಲ್ ಸ್ಕೀಮ್ ಅನ್ನ ಫಾಲೋ ಮಾಡ್ಬೋದು. ಸೊ ಟರ್ನ್ ಓವರ್ ಲಿಮಿಟ್, ಸೊ ಈ ಸ್ಕೀಮ್ ನಿಮಗೆ ಅನ್ವಯಿಸುತ್ತಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಅದಕ್ಕೆ ಟರ್ನ್ ಓವರ್ ಲಿಮಿಟ್ ಅನ್ನು ಗೌರ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ. ದ ಪ್ರಿಸ್ಕ್ರೈಬ್ಡ್ ಲಿಮಿಟ್ ಆಫ್ ಟರ್ನ್ ಓವರ್ ಆಸ್ ರೆಕಮೆಂಡೆಡ್ ಇನ್ 234 GST ಕೌನ್ಸಿಲ್ ಮೀಟಿಂಗ್ ಆಸ್ ಪರ್ GST Amendment Act 2018 with effect from 1st April 2019 is as follows. So sorry, as recommended in 234 GST Council meeting ಅಂತ ಅಲ್ಲಿ ಮೆನ್ಷನ್ ಮಾಡಿದಲ್ಲ, ಸೊ 234 ಮೀಟಿಂಗ್ ಆಗಲಿಲ್ಲ, ಅದು 34th GST Council ಮೀಟಿಂಗ್ ಆಗಬೇಕು. ಸೊ ಪರ್ಸನ್ಸ್ ಅಂಡ್ ಲಿಮಿಟ್. ಪರ್ಸನ್ಸ್ ಎಲಿಜಿಬಲ್ ರಿಜಿಸ್ಟರ್ಡ್ ಪರ್ಸನ್ supplier of only goods or restaurant service in any state other than special state, the limit is 1.5 crore. ಏನು ಎಲಿಜಿಬಲ್ ರಿಜಿಸ್ಟರ್ಡ್ ಪರ್ಸನ್ ಇರ್ತಾರಲ್ಲ, ಸ್ಪೆಷಲ್ ಸ್ಟೇಟ್ ಬಿಟ್ಟು, ಸೊ ಯಾರೆಲ್ಲ ಗೂಡ್ಸ್ ಮತ್ತು ರೆಸ್ಟೋರೆಂಟ್ ಸರ್ವಿಸನ್ನು ಸಪ್ಲೈ ಮಾಡ್ತಾರೆ, ಇವರ ವಾರ್ಷಿಕ ಟರ್ನ್ ಓವರ್ 1.5 ಕೋಟಿಗಿಂತ ಕಡಿಮೆ ಇರಬೇಕು. ಸೊ ಇವರು ಕಂಪೋಸಿಷನ್ ಲೆವಿಯನ್ನು ತಗೋಬಹುದು. ಅದೇ ನೆಕ್ಸ್ಟ್ ಸ್ಪೆಷಲ್ ಸ್ಟೇಟಲ್ಲಿ ಇರುವಂಥ ಎಲಿಜಿಬಲ್ ರಿಜಿಸ್ಟರ್ಡ್ ಪರ್ಸನ್, ಅವರ ಲಿಮಿಟ್ 75 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಯಾವುದೆಲ್ಲ ಸ್ಪೆಷಲ್ ಸ್ಟೇಟ್ ಅಂದರೆ ಇಲ್ಲಿ ಅರುಣಾಚಲ್ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಸಿಕ್ಕಿಂ, ಮೇಘಾಲಯ, ತ್ರಿಪುರಾ, ಮಿಜೋರಾಂ ಆ್ಯಂಡ್ ಉತ್ತರಾಖಂಡ್. ಈ ರಾಜ್ಯಗಳಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರೆ ಅವರ ವಾರ್ಷಿಕ ಟರ್ನ್ ಓವರ್ 75 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಅವರು ಕಂಪೋಸಿಷನ್ ಲೆವಿಯನ್ನು ಆಪ್ಟ್ ಮಾಡ್ಕೋಬಹುದು. ಅದು ಬಿಟ್ಟು ಬೇರೆ ಸ್ಟೇಟಲ್ಲಿ ಇದ್ರೆ ಅವರ ಏನು ಟರ್ನ್ ಓವರ್ 1.5 ಕೋಟಿಗಿಂತ ಕಡಿಮೆ ಇರಬೇಕು. ನೆಕ್ಸ್ಟ್ ಅಗ್ರಿಗೇಟ್ ಟರ್ನ್ ಓವರ್. For the purpose of composition, aggregate turnover shall include all taxable supply, exempt supply, export of goods or services, and interstate supplies of all the units of the taxable person having the same PAN on all India basis. However, aggregate turnover does not include value of inward supplies on which reverse charge apply, and IGST, CGST, SGST and UTGST. It also exclude interest received on loans, advances granted. ನಾವು ಆಲ್ರೆಡಿ ಅಗ್ರಿಗೇಟ್ ಟರ್ನ್ ಓವರ್ನ ಕಾನ್ಸೆಪ್ಟನ್ನು ಮುಗಿಸಿದ್ದೀವಿ ಸೆಕೆಂಡ್ ಯೂನಿಟಲ್ಲಿ, ಸೆಕೆಂಡ್ ಚಾಪ್ಟ್ರಲ್ಲಿ ಅಗ್ರಿಗೇಟ್ ಟರ್ನ್ ಓವರ್ ಕಾನ್ಸೆಪ್ಟ್ ಮುಗ್ದಿದೆ ಆಯಿತಾ. ಅದು ಇಲ್ಲಿ ಮತ್ತೆ ರಿಪೀಟ್ ಆಗುತ್ತೆ. ಈ ಅಗ್ರಿಗೇಟ್ ಟರ್ನ್ ಓವರ್ ಟೋಟಲ್ ನಾವೇನು ಆತ ಕಂಪೋಸಿಷನ್ ಸ್ಕೀಮಿಗೆ ಎಲಿಜಿಬಲ್ ಆಗಿದ್ದಾನ ಇಲ್ವಾ ಅಂತ ಗೊತ್ತಾಗೋದೇ ಅಗ್ರಿಗೇಟ್ ಟರ್ನ್ ಓವರನ್ನು ನೋಡಿದಾಗ. ಆ ಅಗ್ರಿಗೇಟ್ ಟರ್ನ್ ಓವರ್ಲಿ 1.5 ಕೋಟಿಗಿಂತ ಜಾಸ್ತಿ ಇದ್ರೆ ಆತ ನಾಟ್ ಎಲಿಜಿಬಲ್, 1.5 ಕೋಟಿಗಿಂತ ಕಡಿಮೆ ಇದ್ರೆ ಎಲಿಜಿಬಲ್.
ನೆಕ್ಸ್ಟ್ ದ ರೇಟ್ ಆಫ್ ಟ್ಯಾಕ್ಸ್ ಅಂಡರ್ ಕಂಪೋಸಿಷನ್ ಸ್ಕೀಮ್. ಈಗ ನಾರ್ಮಲ್ ಸ್ಕೀಮ್ಗೂ ಕಂಪೋಸಿಷನ್ ಸ್ಕೀಮ್ಗೂ ಇರುವಂಥ ಡಿಫರೆನ್ಸೇ ರೇಟ್ ಆಫ್ ಟ್ಯಾಕ್ಸ್. ಕಂಪೋಸಿಷನ್ ಸ್ಕೀಮಲ್ಲಿ ಈಗ ನಾರ್ಮಲ್ ಸ್ಕೀಮಲ್ಲಿ ರೇಟ್ ಹೇಗೆ ಬರುತ್ತೆ ಅಂದರೆ 0%, 5%, 12%, 18%, 28% ಅಂತ ಬರುತ್ತೆ. ಅದೇ ಕಂಪೋಸಿಷನ್ ಸ್ಕೀಮಲ್ಲಿ ರೇಟ್ ಯಾವ ರೀತಿ ಇದೆ ಅಂತ ಇಲ್ಲಿ ನೋಡೋಣ. ಕ್ಯಾಟಗರಿ ಆಫ್ ಪರ್ಸನ್ ಎಲಿಜಿಬಲ್ ಫಾರ್ ಮ್ಯಾನುಫ್ಯಾಕ್ಚರರ್ಸ್ ಅದರ್ ದೆನ್ ದ ಮ್ಯಾನುಫ್ಯಾಕ್ಚರ್ ಆಫ್ ನೋಟಿಫೈಡ್ ಪ್ರಾಡಕ್ಟ್ಸ್ ದ ರೇಟ್ ಆಫ್ ಟ್ಯಾಕ್ಸ್ ಈಸ್ 1%. ನೋಡಿ, ಬರೀ 1% ಆಫ್ ದ ಟರ್ನ್ ಓವರ್. ಅದರಲ್ಲಿ 0.5% CGST and 0.5% S or UT GST. Then those who are engaged in restaurant services, for them rate of tax under composition scheme is 5% of the turnover. So out of 5%, 2.5 CGST and 2.5 SGST. Then the other category, traders or any other supplier eligible for composition schemes, for them ರೇಟ್ ಆಫ್ ಟ್ಯಾಕ್ಸ್ ಈಸ್ 1%. ನೋಡಿ, ಇದು ಎರಡೇ ಇರುವಂಥದ್ದು, 1% ಮತ್ತು 5%. ರೆಸ್ಟೋರೆಂಟ್ ಸರ್ವಿಸಿಗೆ 5%, ಅದು ಬಿಟ್ಟು ಬಾಕಿ ಎಲ್ಲ ಯಾವುದೇ ರೀತಿಯಾದಂಥ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರಿಗೆ ಕಂಪೋಸಿಷನ್ ಸ್ಕೀಮಲ್ಲಿ ರೇಟ್ ಆಫ್ ಟ್ಯಾಕ್ಸ್ 1%. ಮತ್ತು ಇವರು ಪ್ರತಿ 3 ತಿಂಗಳಿಗೊಮ್ಮೆ ಟ್ಯಾಕ್ಸನ್ನು ಕಟ್ತಾ ಇರಬೇಕಾಗುತ್ತೆ. ನೆಕ್ಸ್ಟ್, ಪರ್ಸನ್ಸ್ ನಾಟ್ ಎಲಿಜಿಬಲ್ ಫಾರ್ ಕಂಪೋಸಿಷನ್ ಸ್ಕೀಮ್. ಕಂಪೋಸಿಷನ್ ಸ್ಕೀಮ್ಗೆ ಯಾರೆಲ್ಲ ಎಲಿಜಿಬಲ್ ಇರಲ್ಲ? There are certain categories of persons who are ineligible for a composition scheme. They are as follows: manufacturer of ice cream and other edible ice, whether or not containing cocoa, pan masala and tobacco and manufactured tobacco substitutes. ಯಾರೆಲ್ಲ ಈ ಐಸ್ ಕ್ರೀಮ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಥವಾ ಎಡಿಬಲ್ ಐಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, ಇಂಥ ವ್ಯಕ್ತಿಗೆ ಈ ಏನು ಕಂಪೋಸಿಷನ್ ಸ್ಕೀಮ್ ಅಪ್ಲಿಕೇಬಲ್ ಆಗಲ್ಲ. Then supplier whose aggregate turnover in the preceding financial year exceeds the prescribed limit. Already financial year ಅಲ್ಲಿ ಯಾವುದು ಒಂದು ಲಿಮಿಟ್ ಇದೆ ನೋಡಿ, 1.5 ಕೋಟಿ ನಾರ್ಮಲ್ ಸ್ಟೇಟ್ಗೆ, 75 ಲಕ್ಷ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಗೆ, ಆ ಲಿಮಿಟ್ಗಿಂತ ಜಾಸ್ತಿ ಇದ್ರೆ ಟರ್ನ್ ಓವರ್, ಅಂತವರಿಗೆ ಇದರಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಆಗಲ್ಲ, ಎಲಿಜಿಬಲ್ ಆಗಿಲ್ಲ ಇವರು. Then supplier of service other than restaurant, if the value of service excluding exempt service by way of extending deposits, loans and advances where a consideration is represented by way of interest or discount exceeds 10% of the turnover in the preceding financial year in a state or union territory or 5 lakh whichever is higher. So ಇಲ್ಲಿ ಈ ಯಾರಾದ್ರೆ ಸಪ್ಲೈಯರ್ ಆಫ್ ಸರ್ವಿಸಸ್ ಇರ್ತಾರಲ್ಲ, ಆ ವ್ಯಾಲ್ಯೂ ಆಫ್ ಸರ್ವಿಸ್ ಏನಾದರೆ ಎಕ್ಸೀಡ್ಸ್ 10% ಆಫ್ ದ ಟರ್ನ್ ಓವರ್ ಇನ್ ದ ಪ್ರಿಸೀಡಿಂಗ್ ಫಿನಾನ್ಷಿಯಲ್ ಇಯರ್. ಟೋಟಲ್ ಟರ್ನ್ ಓವರ್ಲಿ 10%ಗಿಂತ ಜಾಸ್ತಿ ಸರ್ವಿಸ್ ಇದ್ದರೆ ಅಥವಾ 5 ಲ್ಯಾಕ್ಗಿಂತ ಜಾಸ್ತಿ ಏನಾದರೂ ಸರ್ವಿಸಸ್ ಅಮೌಂಟ್ ಇದ್ದರೆ ಅಂಥವರು ಇದರಲ್ಲಿ ಏನು ಕಂಪೋಸಿಷನ್ ಸ್ಕೀಮಿಗೆ ಎಲಿಜಿಬಲ್ ಆಗಿರಲ್ಲ. ದೆನ್ ಕ್ಯಾಶುವಲ್ ಟ್ಯಾಕ್ಸೇಬಲ್ ಪರ್ಸನ್ ಆರ್ ಎ ನಾನ್ ರೆಸಿಡೆಂಟ್ ಟ್ಯಾಕ್ಸೇಬಲ್ ಪರ್ಸನ್. ಆ ಕ್ಯಾಶುವಲ್ ಟ್ಯಾಕ್ಸೇಬಲ್ ಪರ್ಸನ್ ಅಥವಾ ನಾನ್ ರೆಸಿಡೆಂಟ್ ಟ್ಯಾಕ್ಸೇಬಲ್ ಪರ್ಸನ್ ಅಂದರೆ ಏನು? ಕೆಲವರು ಟೆಂಪರರಿ ಬಿಸ್ನೆಸ್ ಮಾಡ್ಲಿಕ್ಕೆ ಬರ್ತಾರೆ ನೋಡಿ, ಒಕೇಶ್ನಲಿ ಅಪರೂಪಕ್ಕೊಮ್ಮೆ ಬಂದು ಸ್ವಲ್ಪ ದಿನದ ಮಟ್ಟಿಗೆ ಬಿಸ್ನೆಸ್ ಮಾಡಿ ಹೋಗ್ತಾರೆ ನೋಡಿ, ಅಂಥವರಿಗೆ ಈ ಸ್ಕೀಮ್ ಸಿಗಲ್ಲ. ದೆನ್ ಪರ್ಸನ್ ಸಪ್ಲೈಯಿಂಗ್ ಗೂಡ್ಸ್ ವಿಚ್ ಆರ್ ನಾಟ್ ಟ್ಯಾಕ್ಸೇಬಲ್ ಅಂಡರ್ GST ಲಾ. ಕೆಲವು ನೋಡಿ, ಈಗ ಪೆಟ್ರೋಲಿಯಂ ಪ್ರಾಡಕ್ಟ್, ಆಲ್ಕೋಹಾಲ್ ಪ್ರಾಡಕ್ಟ್ ಎಲ್ಲ ಇದೆ ನೋಡಿ, ಇದಕ್ಕೆಲ್ಲ GST ಇಲ್ಲ. ಸೊ ಇಂಥವರಿಗೆ ಕಂಪೋಸಿಷನ್ ಸ್ಕೀಮ್ ಅಪ್ಲೈ ಆಗಲ್ಲ. ನೆಕ್ಸ್ಟ್, ಪರ್ಸನ್ ಮೇಕಿಂಗ್ ಎನಿ ಇಂಟರ್ ಸ್ಟೇಟ್ ಔಟ್ವರ್ಡ್ ಸಪ್ಲೈ ಆಫ್ ಗೂಡ್ಸ್. ಏನು ಬೇರೆ ಇಂಟರ್ ಸ್ಟೇಟ್ ಸಪ್ಲೈ ಮಾಡ್ತಾ ಇದ್ರೆ, ಬೇರೆ ಸ್ಟೇಟಿಗೆ ಗೂಡ್ಸನ್ನು ಕಳಿಸ್ತಾ ಇದ್ರೆ ಅವ್ರಿಗೂ ಅಪ್ಲೈ ಆಗಲ್ಲ. ಸಪ್ಲೈಯರ್ ಮೇಕಿಂಗ್ ಎನಿ ಸಪ್ಲೈ ಆಫ್ ಗೂಡ್ಸ್ ಥ್ರೂ ಎನ್ ಎಲೆಕ್ಟ್ರಾನಿಕ್ ಕಾಮರ್ಸ್. ಆನ್ಲೈನಲ್ಲಿ ಗೂಡ್ಸನ್ನು ಸೇಲ್ ಮಾಡ್ತಾ ಇದ್ರೆ ಅವ್ರಿಗೂ ಈ ಸ್ಕೀಮ್ ಅಪ್ಲೈ ಆಗಲ್ಲ. ದೆನ್ ಸಪ್ಲೈಯರ್ ಹೂ ಹ್ಯಾಸ್ ಪರ್ಚೇಸ್ಡ್ ಎನಿ ಗೂಡ್ಸ್ ಆರ್ ಸರ್ವಿಸ್ ಫ್ರಮ್ ಅನ್ರಿಜಿಸ್ಟರ್ಡ್ ಸಪ್ಲೈಯರ್. ಅನ್ರಿಜಿಸ್ಟರ್ಡ್ ಸಪ್ಲೈಯರಿಂದ ಏನಾದರೂ ಗೂಡ್ಸನ್ನು ಪರ್ಚೇಸ್ ಮಾಡೋಕ್ಕೆ ಹೋದರೆ ಅವ್ರಿಗೂ ಈ ಸ್ಕೀಮ್ ಅಪ್ಲೈ ಇಲ್ಲ, ಅಂದರೆ ಸಿಗಲ್ಲ. ನೋಟ್, ದೆರ್ ಇಸ್ ನೋ ರೆಸ್ಟ್ರಿಕ್ಷನ್ ಆನ್ ಪ್ರೊಕ್ಯೂರಿಂಗ್ ಗೂಡ್ಸ್ ಫ್ರಮ್ ಇಂಟರ್ ಸ್ಟೇಟ್ ಸಪ್ಲೈಯರ್ ಬೈ ಪರ್ಸನ್ ಆಪ್ಟಿಂಗ್ ಫಾರ್ ದ ಕಂಪೋಸಿಷನ್ ಸ್ಕೀಮ್. ಅಂದರೆ ನಾವು ಬೇರೆ ಸ್ಟೇಟ್ಗೆ ಗೂಡ್ಸನ್ನು ಸೇಲ್ ಮಾಡುವಾಗಿಲ್ಲ, ಬಟ್ ಬೇರೆ ಸ್ಟೇಟಿಂದ ಗೂಡ್ಸನ್ನು ಪರ್ಚೇಸ್ ಮಾಡಿ ಇಟ್ಕೋಬೋದು ನಾವು. ಸೊ ಅಂಥವ್ರಿಗೆ ಅಪ್ಲೈ ಆಗುತ್ತೆ, ಬಟ್ ಬೇರೆ ಸ್ಟೇಟಿಗೆ ಸೇಲ್ ಮಾಡೋರಿಗೆ ಅಪ್ಲೈ ಆಗಲ್ಲ, ಈ ಸ್ಕೀಮು ಸಿಗಲ್ಲ. ನೆಕ್ಸ್ಟ್, ಕಂಡೀಷನ್ಸ್ ಫಾರ್ ಆಪ್ಟಿಂಗ್ ಟು ಪೇ ಟ್ಯಾಕ್ಸ್ ಅಂಡರ್ ಕಂಪೋಸಿಷನ್ ಸ್ಕೀಮ್. ರಿಸ್ಟ್ರಿಕ್ಟೆಡ್ ಫ್ರಮ್ ಮೇಕಿಂಗ್ ಸಪ್ಲೈ ಆಫ್ ಗೂಡ್ಸ್ ವಿಚ್ ಆರ್ ನಾಟ್ ಲಯಬಲ್ ಟು GST. ಇವ್ರಿಗೆ ಕಂಡೀಷನ್ ಇದೆ. ಯಾರೆಲ್ಲ ಈ ಕಂಪೋಸಿಷನ್ ಸ್ಕೀಮಲ್ಲಿ ಬಂದಿದ್ದಾರೆ, ಈ ಕೆಳಗಡೆ ಕೊಟ್ಟಂಥ ಎಲ್ಲ ಕಂಡೀಷನನ್ನು ಇವರು ಫಾಲೋ ಮಾಡಲೇಬೇಕಾಗುತ್ತೆ. ಸೊ ಇವರು ರಿಸ್ಟ್ರಿಕ್ಟೆಡ್ ಫ್ರಮ್ ಮೇಕಿಂಗ್ ಸಪ್ಲೈ ಆಫ್ ಗೂಡ್ಸ್ ವಿಚ್ ಆರ್ ನಾಟ್ ಲಯಬಲ್ ಟು GST. ಯಾವುದೆಲ್ಲ GST ಒಳಗಡೆ ಇರಲ್ಲ ಗೂಡ್ಸ್, ಆಲ್ಕೋಹಾಲಿಕ್ ಲಿಕ್ಕರ್ ಆಗಲಿ, ಪೆಟ್ರೋಲಿಯಂ ಪ್ರಾಡಕ್ಟ್ ಇರಲಿ,
ಪೆಟ್ರೋಲಿಯಂ ಪ್ರಾಡಕ್ಟ್ ಇರಲಿ, ಇಂಥ ಪ್ರಾಡಕ್ಟ್ ಎಲ್ಲ ಇದೆಯಲ್ಲ, ಇದನ್ನ ಇವ್ರು ಯಾರು ಸೇಲ್ ಮಾಡುವಾಗೆ ಇಲ್ಲ. ದೆನ್ ರಿಸ್ಟ್ರಿಕ್ಟೆಡ್ ಫ್ರಮ್ ಮೇಕಿಂಗ್ ಇಂಟರ್ ಸ್ಟೇಟ್ ಔಟ್ವರ್ಡ್ ಸಪ್ಲೈ, ಬೇರೆ ಸ್ಟೇಟಿಗೆ ಗೂಡ್ಸನ್ನು ಸೇಲ್ ಮಾಡುವಾಗೆ ಇಲ್ಲ. ಆಮೇಲೆ ಆನ್ಲೈನ್ ಬಿಸ್ನೆಸ್ ಮಾಡುವಾಗೆ ಇಲ್ಲ. ಆಮೇಲೆ ನೋಟಿಫೈಡ್ ಗೂಡ್ಸ್ ಅಂತ ಗೌರ್ಮೆಂಟ್ ಒಂದಷ್ಟು ನೋಟಿಫೈಡ್ ಗೂಡ್ಸ್ ಮಾಡಿರುತ್ತೆ, ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡುವಾಗೆ ಇಲ್ಲ. ವುಡ್ ಬಿ ಅಪ್ಲಿಕೇಬಲ್ ಆನ್ ಆಲ್ ದ ಟ್ರಾನ್ಸಾಕ್ಷನ್ ಅಂಡರ್ ದ ಸೇಮ್ ಪ್ಯಾನ್, ಅಂದರೆ ಯಾವುದೇ ಟ್ರಾನ್ಸಾಕ್ಷನ್ ಮಾಡಿದ್ರು ಕೂಡ ಒಂದೇ ಪ್ಯಾನ್ ಕಾರ್ಡ್ ನಂಬರಲ್ಲೇ ಮಾಡಬೇಕು. ಶಾಲ್ ನಾಟ್ ಕಲೆಕ್ಟ್ ಟ್ಯಾಕ್ಸ್. ಸೊ ತುಂಬ ಇಂಪಾರ್ಟೆಂಟ್ ಇದು. ಇವರು ಕಸ್ಟಮರ್ ಹತ್ರದಿಂದ ಟ್ಯಾಕ್ಸನ್ನು ಕಲೆಕ್ಟ್ ಮಾಡುವಾಗೆಲ್ಲ. ದೆನ್ ನಾಟ್ ಎಂಟೈಟಲ್ಡ್ ಫಾರ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಇವ್ರು ಏನು ಪರ್ಚೇಸ್ ಮಾಡಿರ್ತಾರಲ್ಲ ಗೂಡ್ಸ್, ಅದಕ್ಕೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇವ್ರಿಗೆ ಕೊಡಲ್ಲ. ಕೆನಾಟ್ ಇಶ್ಯೂ ಟ್ಯಾಕ್ಸ್ ಇನ್ವಾಯ್ಸ್. ಸೊ ನೆನಪಿರಲಿ, ನಾರ್ಮಲ್ ಸಪ್ಲೈಗೂ ಕಂಪೋಸಿಷನ್ ಲೆವಿಗೂ ಇರುವಂಥ ಮೇನ್ ಡಿಫರೆನ್ಸ್ ಇದೊಂದು. ನಾರ್ಮಲ್ ಯಾರು ನಾರ್ಮಲ್ ಟ್ಯಾಕ್ಸನ್ನು ಫಾಲೋ ಮಾಡ್ತಾರೆ ಅವರು ಟ್ಯಾಕ್ಸ್ ಇನ್ವಾಯ್ಸನ್ನು ಇಶ್ಯೂ ಮಾಡ್ತಾರೆ, ಕಸ್ಟಮರಿಗೆ ಕೊಡ್ತಾರೆ. ಬಟ್ ಕಂಪೋಸಿಷನ್ ಲೆವಿ ಯಾರು ಫಾಲೋ ಮಾಡ್ತಾರೆ ಅವರು ಟ್ಯಾಕ್ಸ್ ಇನ್ವಾಯ್ಸನ್ನು ಇಶ್ಯೂ ಮಾಡಲ್ಲ. ಈ ಕ್ಯಾನ್ ಇಶ್ಯೂ ಎ ಬಿಲ್ ಆಫ್ ಸಪ್ಲೈ. ಸೊ ಇವರು ಬಿಲ್ ಆಫ್ ಸಪ್ಲೈಯನ್ನು ಇಶ್ಯೂ ಮಾಡ್ತಾರೆ, ಸ್ಟೇಟಿಂಗ್ ದಟ್ ಈಸ್ ಎ ಕಾಂಪೋಸಿಷನ್ ಡೀಲರ್ ಆ್ಯಂಡ್ ನಾಟ್ ಎಲಿಜಿಬಲ್ ಟು ಕಲೆಕ್ಟ್ ಟ್ಯಾಕ್ಸ್. ಆ ಬಿಲ್ ಆಫ್ ಸಪ್ಲೈಯಲ್ಲಿ ಮೆನ್ಷನ್ ಮಾಡಿರ್ತಾರೆ ಅವರು ಏನು, ಅವರು ಕಂಪೋಸಿಷನ್ ಡೀಲರ್ ಅಂತ, ಟ್ಯಾಕ್ಸ್ ಕಲೆಕ್ಟ್ ಮಾಡುವುದಿಲ್ಲ ಅಂತ. ದ ಟ್ಯಾಕ್ಸೇಬಲ್ ಪರ್ಸನ್ ಈಸ್ ರಿಕ್ವೈರ್ಡ್ to furnish only one return GST-4 on a quarterly basis and an annual return in form GST-R 9A under a composition scheme. ಸೊ ಇವರು 3 ತಿಂಗಳಿಗೊಮ್ಮೆ ನಿಮಗೆ ಯಾವುದು GST-4 GST-R 4 ಟ್ಯಾಕ್ಸನ್ನು ಫೈಲ್ ಮಾಡಬೇಕು. ಆಮೇಲೆ ವರ್ಷಕ್ಕೊಮ್ಮೆ GST-R 9A ಫಾರ್ಮಲ್ಲಿ ಕಂಪೋಸಿಷನ್ ಫಾರ್ಮ್ ಅಂತ ಫಾರ್ಮ್, ಅದು ಟೋಟಲ್ ಆಗಿ 1 ವರ್ಷದಲ್ಲಿ ಎಷ್ಟು ಕಲೆಕ್ಟ್ ಮಾಡಿದ್ದಾರೆ ಟ್ಯಾಕ್ಸ್ ಅದನ್ನು ಕಟ್ಟಬೇಕಾಗುತ್ತೆ. ನೆಕ್ಸ್ಟ್, ದ ಟ್ಯಾಕ್ಸ್ ಪೇಯರ್ ಹ್ಯಾಸ್ ಟು ಪೇ ಟ್ಯಾಕ್ಸ್ ಅಟ್ ನಾರ್ಮಲ್ ರೇಟ್ ಫಾರ್ ಟ್ರಾನ್ಸಾಕ್ಷನ್ ಅಂಡರ್ ದ RCM. ಏನು ರಿವರ್ಸ್ ಚಾರ್ಜ್ ಮೆಕಾನಿಸಮ್ ಏನಾದರೂ ಇದ್ದರೆ, ಏನೋ ಅನ್ರಿಜಿಸ್ಟರ್ಡ್ ಡೀಲರ್ ಇಂದ ಏನಾದರೂ ಪರ್ಚೇಸ್ ಮಾಡಿದರೆ ಆವಾಗ ಇವರು ನಾರ್ಮಲ್ ರೇಟಲ್ಲಿ ಅದಕ್ಕೆ ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಅದಕ್ಕೆ ನಾರ್ಮಲ್ ರೇಟಲ್ಲಿ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ದೆನ್ ಆಲ್ಟರ್ನೇಟಿವ್ ಕಂಪೋಸಿಷನ್ ಸ್ಕೀಮ್. ದ ಆಲ್ಟರ್ನೇಟಿವ್ ಕಂಪೋಸಿಷನ್ ಸ್ಕೀಮ್ ಈಸ್ ಅವೈಲೇಬಲ್ ಟು ರಿಜಿಸ್ಟರ್ಡ್ ಪರ್ಸನ್ whose aggregate turnover is the prescribed preceding financial year is 50 lakh or less. ಇನ್ನೊಂದು ಆಲ್ಟರ್ನೇಟಿವ್ ಕಂಪೋಸಿಷನ್ ಸ್ಕೀಮ್ ಅಂತ ಇದೆ. ಇದು ಯಾರಿಗೆ ಸಿಗುತ್ತೆ ಅಂದರೆ ಯಾರ ಟರ್ನ್ ಓವರ್ 50 ಲ್ಯಾಕಿಂತ ಕಡಿಮೆ ಇದೆ ಅವರಿಗೆ. ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ಎ ಪರ್ಸನ್ ಕವರ್ಡ್ ಬೈ ಕಂಪೋಸಿಷನ್ ಸ್ಕೀಮ್. ಆಲ್ರೆಡಿ ಕಂಪೋಸಿಷನ್ ಸ್ಕೀಮಲ್ಲಿ ಕವರ್ ಆಗಿರುವವರಿಗೆ ಸಿಗಲ್ಲ. GST at 6% ಅಪ್ಲಿಕೇಬಲ್ ಆನ್ ಫಸ್ಟ್ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸ್. ಇವರಿಗೆ ಫಸ್ಟ್ ಸಪ್ಲೈ ಮಾಡೋದಕ್ಕೆ 6% GST ಇರುತ್ತೆ. ಸಪ್ಲೈ ಶಾಲ್ ಬಿ ಡೀಮ್ಡ್ ಆಸ್ ಮಿಕ್ಸ್ಡ್ ಸಪ್ಲೈ. ಸೊ ಯೂಶುವಲ್ ಆಗಿ ಇವ್ರದ್ದು ಮಿಕ್ಸ್ಡ್ ಸಪ್ಲೈ ಆಗಿರುತ್ತೆ. ದ ಪರ್ಸನ್ ಶುಡ್ ನಾಟ್ ಸಪ್ಲೈ ನೋಟಿಫೈಡ್ ಗೂಡ್ಸ್ ಸಪ್ಲೈ ಮಾಡುವಾಗೆಲ್ಲ. ಆಲ್ ಅದರ್ ಕಂಡೀಷನ್ಸ್ ಆಫ್ ಕಂಪೋಸಿಷನ್ ಸ್ಕೀಮ್ ಆರ್ ಅಪ್ಲಿಕೇಬಲ್. ಉಳಿದಂಥ ಎಲ್ಲ ಕಂಡೀಷನ್ಸ್ ಕೂಡ ಇವ್ರಿಗೂ ಅಪ್ಲಿಕೇಬಲ್ ಆಗುತ್ತೆ. ಥ್ಯಾಂಕ್ ಯು.